ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 16ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ರೂತಳು. ನಿನ್ನ ಕೆಲಸಕ್ಕೆ ಕರ್ತನು ಪ್ರತಿಫಲ ನೀಡಲಿ ಮತ್ತು ಇಸ್ರೇಲಿನ ದೇವರಾದ ಕರ್ತನು ನಿನಗೆ ಪೂರ್ಣ ಪ್ರತಿಫಲವನ್ನು ನೀಡಲಿ. ಆತನ ರೆಕ್ಕೆಗಳ ಕೆಳಗೆ ನೀನು ಆಶ್ರಯ ಪಡೆದಿದ್ದೀಯ. ರೂತಳು 2:12. ಇಂದು ನಾವು ನಂಬಿಕೆಯಲ್ಲಿ ಪ್ರೀತಿಯ ಸಹೋದರಿಯಾದ ರೂತಳನ್ನು ಭೇಟಿಯಾಗುತ್ತೇವೆ. ರೂತ್ ಎಂಬ ಹೆಸರಿನ ಅರ್ಥ ಸ್ನೇಹಿತೆ ಅಥವಾ ಸಂಗಾತಿ. ಅವಳು ಮೋವಾಬ್ಯಳಾಗಿದ್ದಳು. ಇಸ್ರೇಲ್ನ ಆನುವಂಶಿಕತೆಯ ಹೊರಗೆ ಜನಿಸಿದಳು. ಮೋವಾಬ್ಯರು ಲೋಟನ ಮಗಳೊಂದಿಗಿನ ಅನೈತಿಕ ಸಂಬಂಧದ ವಂಶಸ್ಥರಾಗಿದ್ದರಿಂದ ದೇವರು ಅವರ ಕಡೆಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದನು. ಬರಗಾಲದ ಸಮಯದಲ್ಲಿ ರೂತಳು ಮೋವಾಬಿಗೆ ತೆರಳಿದ್ದ ಎಲಿಮೆಲೆಕ್ ಮತ್ತು ನವೋಮಿಯ ಕುಟುಂಬದಲ್ಲಿ ಮದುವೆಯಾದಳು. ಆದರೆ ಅವಳ ಗಂಡ, ಅವನ ಸಹೋದರ ಮತ್ತು ಅವಳ ಮಾವ ಎಲ್ಲರೂ ಸತ್ತರು. ಆದರೂ ರೂತಳು ಇಸ್ರೇಲ್ ದೇವರಲ್ಲಿ ನಂಬಿಕೆಯಿಟ್ಟು ನವೋಮಿಯೊಂದಿಗೆ ಇಸ್ರೇಲ್ ದೇಶಕ್ಕೆ ಮರಳಲು ಆರಿಸಿಕೊಂಡಳು. ಅಬ್ರಹಾಮನಂತೆಯೇ ಅವಳು ತನ್ನ ಭೂಮಿ, ತನ್ನ ಜನರು ಮತ್ತು ಸಂಬಂಧಿಕರನ್ನು ತೊರೆದು ಕರ್ತನನ್ನು ನಂಬಿದಳು. ಇದರಿಂದಾಗಿ ಅವಳ ಜೀವನವು ಶೂನ್ಯತೆಯಿಂದ ಪೂರ್ಣತೆಗೆ, ಹಿನ್ನಡೆಯಿಂದ ಹೊಗಳಿಕೆಗೆ ತಿರುಗಿತು. ಅವಳ ಜೀವನದ ಕವಲುದಾರಿಯಲ್ಲಿ ಅವಳು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಳು. ಅವಳು ಲೌಕಿಕ ಆಸೆಗಳಿಗೆ ಮಣಿಯಲಿಲ್ಲ, ಆದರೆ ದಿಕ್ಕಿಲ್ಲದವರ ತಂದೆ ಮತ್ತು ವಿಧವೆಯರ ರಕ್ಷಕನಾದ ಕರ್ತನನ್ನು ಆರಿಸಿಕೊಂಡಳು. ಅವಳು ತನ್ನ ನಿರ್ಧಾರವನ್ನು ನವೋಮಿಗೆ ತಿಳಿಸಿದಾಗ ಅವಳು ಹೀಗೆ ಹೇಳಿದಳು: ನಿನ್ನನ್ನು ಬಿಟ್ಟು ಹೋಗಬೇಡ, ನಿನ್ನನ್ನು ಹಿಂಬಾಲಿಸುವುದನ್ನು ಬಿಟ್ಟು ಹಿಂತಿರುಗಬೇಡ ಎಂದು ನನ್ನನ್ನು ಬೇಡಿಕೊಳ್ಳಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಹೋಗುವೆನು, ನೀನು ಎಲ್ಲಿಗೆ ಹೋದರೂ ನಾನು ಇಳುಕೊಳ್ಳುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರು ನನ್ನ ದೇವರು. ನೀನು ಎಲ್ಲಿ ಸಾಯುತ್ತೀಯೋ ಅಲ್ಲೆಯೇ ನಾನು ಸಾಯುವೆನು, ಅಲ್ಲೇ ಉಣಲ್ಪಡುವೆನು. ಮರಣವಲ್ಲದೆ ಬೇರೇನಾದರೂ ನಿನ್ನನ್ನು ಮತ್ತು ನನ್ನನ್ನು ಬೇರ್ಪಡಿಸಿದರೆ ಕರ್ತನು ನನಗೆ ಹಾಗೆಯೇ ಮಾಡಲಿ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಮಾಡಲಿ. ರೂತಳು 1:16 ಮತ್ತು 17. ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದ ಕಾರಣ ಅವರು ಅಪೊಸ್ತಲರಾದರು. ಯೇಸು ಹೇಳಿದನು, ಯಾವನಾದರೂ ನನ್ನ ಹಿಂದೆ ಬರಲು ಬಯಸಿದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಪ್ರಕಟಣೆಯಲ್ಲಿ ಚೀಯೋನ್ ಪರ್ವತದ ಮೇಲೆ ಕುರಿಮರಿಯೊಂದಿಗೆ ನಿಂತವರ ಬಗ್ಗೆ ನಾವು ಓದುತ್ತೇವೆ. ಇವರು ಕುರಿಮರಿ, ಎಲ್ಲಿಗೆ ಹೋದರೂ ಆತನನ್ನು ಹಿಂಬಾಲಿಸುತ್ತಾರೆ. ಇವರು ಮನುಷ್ಯರ ಮಧ್ಯದಿಂದ ವಿಮೋಚನೆಗೊಂಡು ದೇವರಿಗೂ ಕುರಿಮರಿಗೂ ಪ್ರಥಮ ಫಲವಾಗಿದ್ದರು. ಪ್ರಕಟಣೆ 14:4. ರೂತಳು ಕರ್ತನು ಮತ್ತು ನವೋಮಿಯನ್ನು ಅನುಸರಿಸುತ್ತಿದ್ದಂತೆ ಅವಳ ಜೀವನವು ಕಟ್ಟಲ್ಪಟ್ಟಿತು. ದೇವರು ಸ್ವತಃ ಬೋವಾಜನೊಂದಿಗೆ ಅವಳ ವಿವಾಹವನ್ನು ಏರ್ಪಡಿಸಿದನು ಮತ್ತು ಅವರಿಗೆ ದಾವೀದನ ತಂದೆಯಾದ ಜೆಸ್ಸೆಯ ತಂದೆ ಓಬೇದನು ಜನಿಸಿದನು. ರೂತಳು 4:22. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದಾವೀದನ ವಂಶಾವಳಿಯಲ್ಲಿ ಬಂದನು. ದೇವರ ಪ್ರಿಯ ಮಗುವೆ, ವಿಶ್ವಾಸಿಗಳಾಗಿ ನಾವು ಸಹ ರೂತಳಂತೆ ಕರ್ತನನ್ನು ಪೂರ್ಣ ಹೃದಯದಿಂದ ಅನುಸರಿಸಬೇಕು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ
ನೀನು ನನ್ನ ಸಹಾಯಕನಾಗಿದ್ದರಿಂದ ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ನಾನು ಉತ್ಸಾಹ ಪಡುವೆನು. ಕೀರ್ತನೆಗಳು 63:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.